ನಮಗೆ ಲಾಸ್ಟ್ ಕೊಟ್ಬಿಟ್ರೆ ಹಾಗೆ ಹಸು ನಮ್ಮ ಎಲ್ಲರಿಗೂ ಅದ. ಎಷ್ಟೋ ವರ್ಷದಿಂದ ಈ 2 ಹೊತ್ತು ಹೊಡೆದಾಡ್ತಾ ಇದ್ದೀವಿ. ಈ ನಮ್ಮ ಹಾಲಪ್ಪ ಪೂಜಾರಿಯವರ ಪ್ರಯತ್ನ ಇದು ಒಂದು ಹಂತಕ್ಕೆ ಬಂದು ನಿಂತು ಇವತ್ತಿನ ದಿವಸ ಇದು ಹಾವೇರಿ ಘಟಕ ಏನು ಪ್ರಾರಂಭ ಆಯಿತು. ನಮ್ಮ NSC ವತಿಯಿಂದ ನಮ್ಮ ಹಾವೇರಿ ಘಟಕಕ್ಕೆ ಅಭಿನಂದನೆಗಳು. ನೀವೆಲ್ಲರೂ ಏನು ವಿಚಾರ ಮಾಡ್ತೀರಿ ಅಂದ್ರೆ ಅವರಪ್ಪ ಎಲ್ಲರೂ ಭಾಷಣ ಮಾಡ್ತೀರಿ, ನಮ್ಮ ಪೆನ್ಷನ್ ಯಾವಾಗ ಬರ್ತದೆ? ಬರೀ ಉದ್ರಿ ಮಾತಾಡಬೇಡಿ, ಯಾರು ನನಗೆ ಬರ್ತದೋ ಇಲ್ಲೋ ಅಷ್ಟ ಅದ್ರ ಬಗ್ಗೆ ಅಷ್ಟ ಮಾತಾಡ್ತೀನಿ. ನಾವು ಬೇರೆ ಅದ್ರ ಬಗ್ಗೆ ಮಾತಾಡೋದು. ಈಗ 10 ವರ್ಷದಿಂದ ಹೊಡೆದಾಡಿ ಎಷ್ಟೋ ನಮ್ಮ ಸ್ನೇಹಿತರು ನಾವು ಕಳ್ಕೊಂಡ್ಬಿಟ್ವಿ. ಆಗಲಾದ ರೋಗಗಳೆಲ್ಲ ಮೈಯಲ್ಲಿ ಬಂದು, ಆಗಲಾದ ಆಪರೇಷನ್ ಎಲ್ಲ ಎಲ್ಲರಿಗೂ ಆಯಿತು. ಆದರೂ ನಮ್ಮ ಟೆನ್ಷನ್ ಸೆಟಲ್ ಆಗ್ಬೋದು. ಕಾರಣ ಏನು? ವಿಚಾರಗಳು ಸಾಕಷ್ಟು ಮಾಡಿದ್ವಿ, ಘಟಕಗಳನ್ನು ಸಾಕಷ್ಟು ಮಾಡಿದ್ವಿ. ಬಿತ್ತನೆಯ ಮೆರವಣಿಗೆ, EPF ಮುಂದೆ ಗಲಾಟೆ, ಏನು ಮಾಡಿದ್ರು ಸರ್ಕಾರ ಮಣಿತಾ ಇಲ್ಲ. ಇದೆಲ್ಲ ಯೋಚನೆ ಮಾಡಿದ ಮೇಲೆ ನಮ್ಮ ನ್ಯಾಷನಲ್ ಎಜುಕೇಶನ್ ಕಮಿಟಿ 4 ಕಡೆ ಮೀಟಿಂಗ್ ಮಾಡಿ, ಈಸ್ಟ್, ವೆಸ್ಟ್, ಸೌತ್, ನಾರ್ತ್, ಒಂದು ಗುಜರಾತಲ್ಲಿ, ಒಂದು ಪುಣೆಯಲ್ಲಿ, ಒಂದು ಹೈದರಾಬಾದಲ್ಲಿ, ಒಂದು ಕಲ್ಕತ್ತಾದಲ್ಲಿ ಮಾಡಿ ಎಲ್ಲರ ವಿಚಾರಗಳನ್ನು ಕೇಳ್ಕೊಂಡ್ವಿ. ಏನಪ್ಪ ನಮಗಂತೂ ಆಗ್ತಾ ಇಲ್ಲ, ನಾವು ಏನು ಮಾಡಬೇಕು? ಯಾಕಂದರೆ ನಮ್ಮದು ಡೆಮಾಕ್ರೆಟಿಕ್ ಫೋರಮ್. ಯಾಕಂದ್ರೆ ನಮ್ಮ ಜನರಿಗೆ ನಾವು ಹೇಳಿದ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ತದೋ ಇಲ್ಲೋ ದೊಡ್ಡ ವಿಚಾರ ಅದು. ಈ ಬೇರೆ ಸಂಘಟನೆಗಳು ಸಾಕಷ್ಟು ಮಾಡ್ತಾರೆ ಸಂಘರ್ಷಗಳು, ನಮಗೆ ಮಾಡ್ಲಿಕ್ಕಾಗೋದಿಲ್ರಿ. 2 ನಿಮಿಷ ನಿಂತ್ಕೊಳ್ಳಿಕ್ಕಾಗೋದಿಲ್ಲ. ನೀವೇನು ಮಾಡ್ತೀರಿ? ಅದಕ್ಕೆ ಕೆಲವು ವಿಷಯಗಳನ್ನು ನಾವು ಡಿಸೈಡ್ ಮಾಡಿದ್ವಿ. ಅವು ಏನು ಅಂತ ಅಷ್ಟೇನು ಮುಂದೆ ಹೇಳ್ತೀನಿ ನಾನು, ಯಾಕಂದ್ರೆ ಬೇರೆ ವಿಷಯಗಳೆಲ್ಲ ಹೇಳ್ತಾರೆ. ಈ 4 ಕಾರ್ಯಕ್ರಮಗಳನ್ನು ನಾವು ಸರಿಯಾಗಿ ಮಾಡಿ ಸಕ್ಸಸ್ ಮಾಡಿದರೆ ನಮ್ಮ ಪೆನ್ಷನ್ ನಮ್ಮ ಓಡಿ ಬರ್ತದೆ. ನಮ್ಮ ಹತ್ರ ನಮ್ಮಲ್ಲಿ ಆಗಿಲ್ಲ ಅಂದ್ರೆ ನೀವು ಯಾರು ಏನು ಮಾಡಿಲ್ಲ, ತಿಳ್ಕೊಂಬಿಡಿ. ಕಾರ್ಯಕ್ರಮ ನಂಬರ್ 1, 28 ಜನ MP, 27 ಜನ ಗಂಟಿ ವರ್ಷ. ಒಬ್ಬರೇ ಒಬ್ಬರು ನಮ್ಮ ಬಸವರಾಜ ಬೊಮ್ಮಾಯಿಯವರು ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದೇ ಅಲ್ಲ, ಕಾರಣ ಏನಂದ್ರೆ ಅವರಿಗೆ ನಮ್ಮ ವೋಟ್ ಬೇಕಾಗಿದೆ. ನಾವು ಹೆಂಗಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ. ಏನು ಮುದುಕರು ಇವೇನು ಮಾಡ್ತಾವ ನಮಗೆ, ಅದರ ಶಾಖ ನಾವು ತೋರಿಸ್ಬೇಕು. ಆದ ಕಾರಣ ಇಲ್ಲಿ ಬರ್ತಕ್ಕಂಥ ಲೀಡರ್ಸು ಹಾಗೂ ಬೇರೆ ಬೇರೆ ಡಿಸ್ಟ್ರಿಕ್ಟಿಂದ ಬಂದಂಥ ಜನರಿಗೆ ಈ ಕೆಳಕಂಡ MP ಗಳ ಮನೆ ಮುಂದೆ 3 ದಿವಸ ಧರಣಿ ಸತ್ಯಾಗ್ರಹ ಮಾಡಬೇಕು. ಅದರಲ್ಲಿ ಬಸವರಾಜ ಬೊಮ್ಮಾಯಿ